ಹೊಸನಗರ ತಾಲೂಕು ರಾಜಾದಿರಾಜರುಗಳ ಆಳ್ವಿಕೆಗೆ ಒಳಪಟ್ಟ ಐತಿಹಾಸಿಕ ನಗರ. ನೀರೆಂಬ ನೀರಿಗೆ ಒಡ್ಡಿಕೊಂಡಿರುವ ನನ್ನೂರು ದಟ್ಟ ಕಾನನದ ಪ್ರತಿಬಿಂಬ, ಕಡಿಮೆ ಜನಸಂಖ್ಯೆ ಇರುವ ಸ್ಥಳ. ಇಲ್ಲಿರುವ ಪ್ರವಾಸಿ ಸ್ಥಳಗಳಿಂದ ಹೊಸನಗರವನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಬಹುದು. ಇದೇ ಪ್ರವಾಸೋದ್ಯಮವನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ಪ್ರಾಕೃತಿಕ ಶ್ರೀಮಂತಿಕೆಯನ್ನು ಜಗತ್ತಿಗೆ ತೋರಿಸಬಹುದು. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಆದಾಯವೂ ಆಗಲಿದೆ. ಯಾವ ನದಿ, ಯಾವ ನೀರು ಶಾಪವಾಗಿದೆಯೋ ಅದನ್ನು ವರವಾಗಿಸಿಕೊಳ್ಳಬೇಕು. ಅಂದಾಜಿನ ಪ್ರಕಾರ ಹೊಸನಗರ ತಾಲೂಕು ಒಂದರಲ್ಲೇ 11 ಕೋಟೆಗಳಿದ್ದವು. ಅದನ್ನು ಹುಡುಕಿ ಕಾಯಕಲ್ಪ ನೀಡಬೇಕಿದೆ. ಈ ನೆಲದಲ್ಲಿ ಅನೇಕ ವಿಸ್ಮಯ ವೈಚಿತ್ರ್ಯಗಳಿವೆ. ನಯನ ಮನೋಹರವಾದ ಪ್ರಕೃತಿ, ಕೋಟೆ ಕೊತ್ತಲು, ಜಲಪಾತಗಳು, ಪುರಾಣ ದೇವಸ್ಥಾನಗಳು, ಕೊಡಚಾದ್ರಿ ಗಿರಿಶಿಖರಗಳು, ಮಠ ಮಂದಿರಗಳು, ವೈಭವದ ಗತ ಇತಿಹಾಸದ ಕುರುಹಗಳಿವೆ. ಹಸಿರು ತುಂಬಿದ ಘಾಟಿಗಳು, ಈಜುಕೊಳ, 4-5 ಡ್ಯಾಮುಗಳು, ಸೇತುವೆಗಳು, ವಿಸ್ಮಯ ಕೊಳಗಳು, ಹೀಗೆ 10 ವೈಶಿಷ್ಟ್ಯಗಳು ನಮ್ಮ ನೆಲದಲ್ಲಿದೆ. ಅನೇಕ ರಾಜಾದಿರಾಜರುಗಳು ಆಳಿದ ಊರು ನಮ್ಮೂರು. ಅನೇಕರಿಗೆ ಆಶ್ರಯ ನೀಡಿದ್ದು ನಮ್ಮೂರು. ಇಲ್ಲಿರುವ ಪ್ರಾಕೃತಿಕ ಸಂಪತ್ತು ಎಲ್ಲಿಯೂ ಕಾಣಸಿಗುವುದಿಲ್ಲ. ಮೊದಲು ನಮ್ಮೂರಿನ ಮೇಲೆ ನಾವು ಹೆಮ್ಮೆ ಪಟ್ಟಿಕೊಳ್ಳಬೇಕಿದೆ. ಜಗತ್ತಿಗೆ ನಮ್ಮೂರನ್ನು ತೋರಿಸಬೇಕಿದೆ. ಮುಖ್ಯವಾಗಿ ಇದೆಲ್ಲವನ್ನು ಅಭಿವೃದ್ಧಿಪಡಿಸುವುದಾದರೆ ನಮ್ಮ ನೆಲವನ್ನು, ಸೂಕ್ಷ್ಮ ಪರಿಸರವನ್ನು ಹಾಳುಗೆಡವದೆ ಸುಸ್ಥಿರವಾಗಿ ಅಭಿವೃದ್ಧಿ ಮಾಡಬೇಕಿದೆ. ಈ ದಿಸೆಯಲ್ಲಿ ಸಂಬಂಧಪಟ್ಟ ಇಲಾಖೆ, ವ್ಯಕ್ತಿಗಳು ಕಾರ್ಯಪ್ರವೃತ್ತರಾದರೆ ತಾಲೂಕಿಗೂ ಹೆಮ್ಮೆ. ಮುಖ್ಯವಾಗಿ ಹೊಸನಗರ ಎಂಬ ಊರು ಇಡೀ ರಾಜ್ಯ, ರಾಷ್ಟ್ರಕ್ಕೆ ಪರಿಚಿತವಾಗುತ್ತದೆ.